ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ವೇದಾಂತಿಗಳೇ, ನೋಡುಗರೆ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ನಾವು ಬ್ರಹ್ಮಸೂತ್ರದಲ್ಲಿ ಶಂಕರ ಭಾಷ್ಯವನ್ನು ಮಾಡುತ್ತಾ ಇದ್ದೇವೆ ಅದ್ವೈತ ವೇದಾಂತದ ಪ್ರಕಾರ. ನಾವು ಈವರೆಗೆ 2 ಸೂತ್ರಗಳನ್ನು ನೋಡಿದೆವು. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದು ಮೊದಲನೇ ಸೂತ್ರ, ಜನ್ಮಾದ್ಯಸ್ಯ ಯತಃ ಅನ್ನೋದು 2ನೇ ಸೂತ್ರ. ಅಥಾತೋ ಬ್ರಹ್ಮ ಜಿಜ್ಞಾಸದಲ್ಲಿ ನಾವು ನೋಡಿದ್ದೇನು ಅಂದರೆ, ಇನ್ನು ಮುಂದೆ ನಾವು ಪರಬ್ರಹ್ಮದ ಚಿಂತನೆಯನ್ನು ಮಾಡೋಣ, ಪರಮಾತ್ಮನ ಚಿಂತನೆಯನ್ನು ಮಾಡೋಣ. ಕರ್ಮಗಳನ್ನು ಮುಗಿಸಿ ಈ ಸಂಸಾರವನ್ನು ನೋಡಿ, ಈ ಸಂಸಾರದಲ್ಲಿ ಏನೂ ಇಲ್ಲ ಅಂತ ಗೊತ್ತಾದ ಮೇಲೆ ಇನ್ನು ನಾವು ಮೋಕ್ಷದ ಬಗ್ಗೆ ಚಿಂತೆ ಮಾಡೋಣ. ಮೋಕ್ಷದ ಬಗ್ಗೆ ಚಿಂತೆ ಮಾಡುವುದಕ್ಕಾಗಿ ಮತ್ತು ಮೋಕ್ಷವನ್ನು ಪಡೆಯುವುದಕ್ಕಾಗಿ ನಾವು ಪರಬ್ರಹ್ಮದ ಚಿಂತನೆಯನ್ನು ಮಾಡೋಣ, ವಿಚಾರವನ್ನು ಮಾಡೋಣ ಅಂತ ಅರ್ಥ. ಮುಂದಿನ ಶ್ಲೋಕಲ್ಲಿ ನಾವು ನೋಡಿದೆವು, ಜನ್ಮಾದ್ಯಸ್ಯ ಯತಃ, ಈ ಜಗತ್ತು ಯಾರಿಂದ ಹುಟ್ಟಿದೆಯೋ, ಯಾರಿಂದ ಸ್ಥಿತಿಗೊಳಪಟ್ಟಿದೆಯೋ, ಯಾರಿಂದ ಲಯವಾಗುತ್ತದೋ ಅದನ್ನು ಪರಬ್ರಹ್ಮ ಅಥವಾ ಬ್ರಹ್ಮನಂತ ತಿಳಿದುಕೋ ಅನ್ನೋದನ್ನು ನಾವು 2ನೇ ಶ್ಲೋಕದಲ್ಲಿ ನೋಡಿದೆವು. ನೋಡಿ, ಈ ಜೀವನಿಗೂ ಬ್ರಹ್ಮನಿಗೂ ಏನು ವ್ಯತ್ಯಾಸ ಅಂತ ನಾವು ನೋಡಬೇಕು. ಜೀವ ಕರ್ತ, ಜೀವ ಭೋಕ್ತ. ಕರ್ತೃತ್ವ ಭೋಕ್ತೃತ್ವ ಜೀವನಿಗೆ ಇದೆ. ಭಗವಂತ ತಾನು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದರೂ ಸಹ ನಾನು ಅಕರ್ತ, ಅಭೋಕ್ತ, ಗುಣಾತೀತ ಅಂತ ಭಗವದ್ಗೀತೆಯಲ್ಲೂ ಮತ್ತು ಉಪನಿಷತ್ತುವಲ್ಲಿ ಹೇಳುತ್ತಾ ಇರೋದನ್ನು ನಾವು ನೋಡ್ತೇವೆ. ಇದು ಹೇಗೆ ಅಂತ ನಮಗೊಂದು ಚಿಂತನೆ ಉಂಟಾಗತ್ತೆ. ಯಾಕಂದ್ರೆ ನಾವು ಒಂದು ಕರ್ಮಗಳನ್ನು ಮಾಡ್ತೇವೆ, ಭಗವಂತನು ಸೃಷ್ಟಿ ಅನ್ನೋ ಒಂದು ಕರ್ಮ ಮಾಡ್ತಾನೆ. ನಾವು ಕರ್ಮ ಮಾಡಿದರೆ ನಾವು ಕರ್ತ, ಆ ಕರ್ಮದ ಫಲ ತಿನ್ನೋ ಭೋಕ್ತ ಆಗಿದ್ದರೆ ಯಾಕೆ ಭಗವಂತ ಅಲ್ಲ, ಅವನು ಯಾಕೆ ಕರ್ತ ಅಲ್ಲ, ಅವನು ಯಾಕೆ ಭೋಕ್ತ ಅಲ್ಲ ಅಂದರೆ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಜೀವ ಅಂದರೆ ಯಾರು ಅಂದರೆ ಪ್ರಕೃತಿಗೆ ಒಳಪಟ್ಟವನು. ಅಂದರೆ ತ್ರಿಗುಣಾತ್ಮಿಕ ಪ್ರಕೃತಿ ಅಂತವೆ, ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಪ್ರಕೃತಿಗೆ ಒಳಪಟ್ಟು ಬಂಧಿಸಲ್ಪಟ್ಟು ಪ್ರಕೃತಿ ಹೇಳಿದಂತೆ ನಾವು ಕರ್ಮಗಳನ್ನು ಮಾಡುತ್ತೇವೆ, ಕರ್ಮಗಳಿಂದ ಫಲವನ್ನು ಪಡೆಯುತ್ತೇವೆ, ಫಲವನ್ನು ಅನುಭವಿಸ್ತೇವೆ, ಮತ್ತು ಇನ್ನೂ ಜಾಸ್ತಿ ಫಲ ಪಡಬೇಕು ಅನ್ನುವ ಆಸೆಯಿಂದ ಮತ್ತೆ ಕರ್ಮಗಳನ್ನು ಮಾಡ್ತೇವೆ. ಅಂದರೆ ನಾವು ಬಂಧನಕ್ಕೆ ಒಳಪಟ್ಟು, ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟು ಕರ್ಮಗಳನ್ನು ಮಾಡುತ್ತೇವೆ. ಕರ್ಮದ ಫಲವನ್ನು ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟೇ ನಾವು ಅನುಭವಿಸ್ತೇವೆ. ಅದಕ್ಕೆ ನಮ್ಮಲ್ಲಿ ಕರ್ತೃತ್ವ ಮತ್ತು ಭೋಕ್ತೃತ್ವ ಇದೆ. ನಮ್ಮಲ್ಲಿ ಅಂದರೆ ಯಾರಲ್ಲಿ? ಜೀವನಲ್ಲಿ, ಜೀವಾತ್ಮನಲ್ಲಿ ಕರ್ತೃತ್ವವೂ ಇದೆ, ಭೋಕ್ತೃತ್ವವೂ ಇದೆ. ಯಾವಾಗ ಬರುತ್ತೆ? ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟಾಗ. ಅದೇ ಭಗವಂತನ ವಿಷಯದಲ್ಲಿ ನೋಡಿದಾಗ ಭಗವಂತ ಪ್ರಕೃತಿಯ ಬಂಧನಕ್ಕೆ ಒಳಪಟ್ಟಿಲ್ಲ. ಪ್ರಕೃತಿಯೇ ಭಗವಂತನ ಅಧೀನದಲ್ಲಿದೆ. ಪ್ರಕೃತಿಯೇ ಭಗವಂತನ ಅಧೀನದಲ್ಲಿ ಇರುವುದರಿಂದ ಪ್ರಕೃತಿಯ ಬಂಧನಕ್ಕೊಳಪಟ್ಟು ಭಗವಂತ ಕರ್ಮ ಮಾಡಲ್ಲ. ಭಗವಂತ ಸೃಷ್ಟಿಯನ್ನು ಮಾಡಿದ್ದು ಪ್ರಕೃತಿ ಹೇಳಿದಂತೆ ಅಲ್ಲ, ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ತಾನು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಅವನಿಗೆ ಯಾವ ಬಂಧನವೂ ಇಲ್ಲ, ಕರ್ಮ ಮಾಡುವ ಬಂಧನ ಇಲ್ಲ, ಅದರ ಫಲದ ಅಪೇಕ್ಷೆಯೂ ಇಲ್ಲ. ನಾವು ನಾವು ಸಂತೋಷ ಪಡೆಯುವುದಕ್ಕಾಗಿ ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಭಗವಂತನೇ ಆನಂದಮಯನಾದ್ದರಿಂದ ಅವನು ಸಂತೋಷವನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ, ಅಂದರೆ ಅದನ್ನು ವ್ಯಕ್ತಪಡಿಸುತ್ತಾನೆ. ಹಾಗಾಗಿ ಅವನು ಅಕರ್ತ, ಅಭೋಕ್ತ, ಗುಣಾತೀತ ಅನ್ನುವ ಹೆಸರು ಅವನಿಗೆ ಬಂದಿದೆ. ನಮಗೆ ಕರ್ತೃಗಳು, ಭೋಕ್ತೃಗಳು, ಕರ್ತೃತ್ವ ಭೋಕ್ತೃತ್ವ
ಬುದ್ಧಿ ಇದೆ ನಮಗೆ. ಫಲ ನಾವು ಕರ್ಮನೂ ಮಾಡ್ತೇವೆ, ಅದ್ರ ಬಗ್ಗೆ ಫಲವನ್ನು ಅಪೇಕ್ಷೆ ಮಾಡ್ತೇವೆ. ಮತ್ತು ಫಲವನ್ನು ಅಪೇಕ್ಷೆ ಮಾಡಿರೋದ್ರಿಂದ ಕರ್ಮದ ಫಲ ಸಿಕ್ಕಿದಾಗ ಅದನ್ನು ಅನುಭವಿಸಲು ಮತ್ತೆ ಮತ್ತೆ ಹುಟ್ಟುತ್ತೇವೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಯೋ ವೈತಿ ತತ್ವಶಃ. ಯಾರು ನನ್ನ ಜನ್ಮ ಮತ್ತು ಕರ್ಮಗಳನ್ನು ತತ್ವಪೂರ್ವಕವಾಗಿ ತಿಳಿದುಕೊಂಡಿದ್ದಾರೋ ಅವರು ಮುಕ್ತಿಯನ್ನು ಹೊಂದುತ್ತಾರೆ ಅಂತ. ಏನು ತಿಳ್ಕೊಳ್ಬೇಕು? ಭಗವಂತನ ಜನ್ಮ ಕರ್ಮದ ದಿವ್ಯತೆಯನ್ನು ತಿಳ್ಕೊಳ್ಬೇಕು. ದಿವ್ಯತೆಯನ್ನು ತಿಳ್ಕೊಳ್ಳೋದು ಅಂದರೆ ಏನು? ಭಗವಂತನು ಪ್ರಕೃತಿಯ ಬಲವಂತಕ್ಕೆ ಒಳಪಟ್ಟು ಕರ್ಮ ಮಾಡ್ತಾ ಇಲ್ಲ. ಹಾಗಾಗಿ ಅವನ ಕರ್ಮಗಳೆಲ್ಲ ಸ್ವಾತಂತ್ರ್ಯದಿಂದ ತುಂಬಿವೆ, ದಿವ್ಯಗಳಾಗಿವೆ. ಮತ್ತು ಈ ಪರಬ್ರಹ್ಮ ಅಥವಾ ಭಗವಂತನು ತನ್ನ ಆನಂದವನ್ನು ವ್ಯಕ್ತಪಡಿಸ್ತಾನೆ. ನಾವು ಆನಂದವನ್ನು ಪಡೆಯುವುದಕ್ಕಾಗಿ ಮಾಡ್ತಾನೆ. ಅವನೇ ಆನಂದ ಸ್ವರೂಪ. ಆದ್ದರಿಂದ ಅವನು ಆನಂದವನ್ನು ವ್ಯಕ್ತಪಡಿಸುವುದಕ್ಕಾಗಿ ಕರ್ಮಗಳನ್ನು ಮಾಡುತ್ತಾನೆ. ಭಗವಂತನಿಗೆ ಕರ್ಮಚಕ್ರದಲ್ಲಿ ಸಿಕ್ಕಾಕೊಳ್ಳಿಲ್ಲ, ಅಂದರೆ ಕರ್ಮವನ್ನು ಮಾಡಲೇಬೇಕು ಅಂತ ಏನೂ ಇಲ್ಲ. ಅವನು ತನ್ನ ಸಂತೋಷಕ್ಕಾಗಿ, ತನ್ನ ಲೀಲೆಗಳನ್ನು ತೋರಿಸಲಿಕ್ಕಾಗಿ, ಆನಂದವನ್ನು ವ್ಯಕ್ತಪಡಿಸುವುದಕ್ಕಾಗಿ ತಾನು ಪ್ರಕೃತಿ ಬಂಧನಕ್ಕೆ ಒಳಪಟ್ಟಿದ್ದೇನೋ ಏನೋ ಅನ್ನುವ ಹಾಗೆ ತನ್ನ ಸಗುಣ ರೂಪದಲ್ಲಿ ಬಂದಾಗ, ಶ್ರೀರಾಮನ ಅವತಾರದಲ್ಲಾಗಲಿ ಶ್ರೀಕೃಷ್ಣನ ಅವತಾರದಲ್ಲಾಗಲಿ ಬಂದಾಗ ತನ್ನ ಲೀಲೆಗಳನ್ನು ತೋರಿಸ್ತಾನೆ. ಮಾಯೆಯನ್ನು ತಾನು ಆವರಿಸಿಕೊಂಡು ತನ್ನ ಇಚ್ಛೆಯಂತೆ ಮಾಯೆಯನ್ನು, ಅಂದರೆ ಪ್ರಕೃತಿಗೆ ಒಳಪಟ್ಟವನಂತೆ ತೋರಿಸುತ್ತಾ ಭಗವಂತನು ಏನು ಮಾಡ್ತಾನೆ? ತನ್ನ ಲೀಲೆಗಳನ್ನು ತೋರಿಸ್ತಾನೆ. ಹಾಗಾಗಿ ಇದು ಸ್ಪಷ್ಟವಾಗಿ ನಮ್ಗೆ ಗೊತ್ತಿರಬೇಕು. ಇಲ್ಲಾಂದ್ರೆ ನಮಗೆ ಮೋಕ್ಷ ಅಂದರೆ ಏನು ಅಂತ ಗೊತ್ತಾಗಲ್ಲ. ಎಲ್ಲ ಬ್ರಹ್ಮಸೂತ್ರವನ್ನು ಓದಿದ ಮೇಲೆ ಹೌದು ಮೋಕ್ಷ ಅಂದರೆ ಏನು? ಪರಮಾತ್ಮನೂ ಕರ್ಮ ಮಾಡ್ತಾನೆ, ನಾನು ಕರ್ಮ ಮಾಡ್ತಾನೆ. ಹಾಗೆ ಪರಮಾತ್ಮನೂ ಬಂಧನಕ್ಕೆ ಒಳಪಟ್ಟಿದ್ದಾನೆ, ನಾನು ಬಂಧನಕ್ಕೆ ಒಳಪಟ್ಟಿದ್ದೇನೆ ಅಂದರೆ ಅಲ್ಲ. ನಾನು ಮಾತ್ರ ಜೀವನಾದ, ನಾನು ಮಾತ್ರ ಜೀವಾತ್ಮನಾದ, ನಾನು ಮಾತ್ರ ಬಂಧನಕ್ಕೆ ಒಳಪಟ್ಟಿದ್ದೇನೆ. ಭಗವಂತನು ಬಂಧನಕ್ಕೆ ಒಳಪಟ್ಟಿಲ್ಲ. ಈ ಬಂಧನದಿಂದ ಬಿಡುಗಡೆ ಹೊಂದುವುದನ್ನೇ ಮೋಕ್ಷ ಅಂತ ಹೇಳ್ತಾರೆ ಅಂತ ಮೊದಲಾಗಿ ನಾವು ತಿಳ್ಕೊಳ್ಬೇಕು. ನೋಡಿ, ಭಗವಂತನಲ್ಲೂ ಯಾವ ಜ್ಞಾನಶಕ್ತಿ ಇದೆ, ಕ್ರಿಯಾಶಕ್ತಿ ಇದೆ, ಇಚ್ಛಾಶಕ್ತಿ ಇದೆ. ಈ ಜೀವನಲ್ಲೂ ಅಂದರೆ ಜೀವಾತ್ಮನಲ್ಲೂ ಜ್ಞಾನಶಕ್ತಿ ಇದೆ, ಕ್ರಿಯಾಶಕ್ತಿ ಇದೆ, ಇಚ್ಛಾಶಕ್ತಿ ಇದೆ. ಈ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಪ್ರಕೃತಿಗೆ ಸಂಬಂಧಪಟ್ಟಿದೆ. ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಪ್ರಕೃತಿಗೆ ಸಂಬಂಧಪಟ್ಟಿದೆ. ಹಾಗಾಗಿ ನಾವು ಪ್ರಕೃತಿಗೆ ಒಳಪಟ್ಟು, ಅಂದರೆ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಹೇಳಿದಂತೆ ಕೇಳಿಕೊಂಡು ನಾವು ಕೆಲಸ ಮಾಡ್ತೇವೆ. ಹಾಗಾಗಿ ನಾವು ಅಲ್ಲಿ ಬಂಧನಕ್ಕೆ ಒಳಪಟ್ಟಿದ್ದೇವೆ. ಭಗವಂತನು ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡು, ಅಂದರೆ ಪ್ರಕೃತಿಯನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡು ತಾನು ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಭಗವಂತನು ಪ್ರಕೃತಿಯ ಯಜಮಾನ, ನಾವು ಪ್ರಕೃತಿಯ ದಾಸರು ಅಂತ ನಾವು ತಿಳ್ಕೊಳ್ಬೇಕು. ಈಗ ಪರಬ್ರಹ್ಮವು ಜಗತ್ತಿನ ಸೃಷ್ಟಿಗೆ ಕಾರಣ ಅಂತ ನಾವು ಹೇಳಿದೆವು. ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಹೇಗೆ ಅದು ನಂಬೋದು ಹೇಗೆ? ಈ ನಂಬೋದು ಹೇಗಪ್ಪ? ನಮಗೆಲ್ಲದಕ್ಕೂ ನಂಬಲಿಕ್ಕೆ ಒಂದು ವಿಷಯ ಬೇಕು. ಅದಕ್ಕೆ 3ನೇ ಸೂತ್ರದಲ್ಲಿ ಹೇಳ್ತಾರೆ, ಶಾಸ್ತ್ರ ಯೋನಿತ್ವಾತ್ ವೇದಗಳಲ್ಲಿ ಹೇಳಿರುವಂತೆ. ಮೊದಲಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಾವು ಶಾಸ್ತ್ರಗಳಲ್ಲಿ ವಿಹಿತವಾದ ಹೇಳಿದ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಏನು ಅರ್ಥ? ನೀವು ಭಗವದ್ಗೀತೆಯಲ್ಲೂ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಶಾಸ್ತ್ರಗಳನ್ನು ನಂಬಲೇಬೇಕು ಅಂತ. ಹಾಗಾಗಿ ಇಲ್ಲಿ ನಾವು ಶಾಸ್ತ್ರಗಳನ್ನು ನಂಬ್ತೇವೆ ಅನ್ನೋದನ್ನು ಪ್ರಪ್ರಥಮವಾಗಿ ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ವೇದಾಂತದ ಚಿಂತನೆಯಲ್ಲಿ 3 ವಿಷಯ: ಗುರುವನ್ನು ನಂಬುತ್ತೇನೆ ಮತ್ತು ಆರಾಧಿಸುತ್ತೇನೆ,
ಭಗವಂತನನ್ನು ನಂಬುತ್ತೇನೆ ಮತ್ತು ಆರಾಧಿಸುತ್ತೇನೆ, ಶಾಸ್ತ್ರಗಳನ್ನು ನಂಬುತ್ತೇನೆ ಮತ್ತು ಆರಾಧಿಸುತ್ತೇನೆ. ಈ 3 ಬೇಸಿಕ್ ಕಾನ್ಸೆಪ್ಟ್ ನಮ್ಮಲ್ಲಿರಬೇಕು. ತುಂಬ ಲಾಜಿಕಲ್ಲಿ ಆಗೋದಿಲ್ಲ ಅಂತ ಹೇಳೋದು. ಲಾಜಿಕಲ್ಲಿ ಎಲ್ಲವೂ ಆಗೋಲ್ಲ. ತುಂಬ ಮ್ಯಾಜಿಕ್ಗಳು ಲಾಜಿಕ್ಕನ್ನು ಹೊರತುಪಡಿಸಿ ಇವೆ. ಪರಬ್ರಹ್ಮ ತತ್ವವು ಪೂರ್ತಿ ಸ್ವಂತ ಅನುಭವಕ್ಕೆ ಒಳಪಟ್ಟಿದೆ ಮತ್ತು ಶಾಸ್ತ್ರಕ್ಕೆ ಒಳಪಟ್ಟಿದೆ. ಶಾಸ್ತ್ರದ ಜ್ಞಾನ ಮತ್ತು ಅನುಭವದ ಜ್ಞಾನ ಒಳಪಟ್ಟದ್ದನ್ನು ವೇದಾಂತ ಅಥವಾ ಅದ್ವೈತ ವೇದಾಂತ ಅಂತ ಹೇಳ್ತಾರೆ ಅಂತ ಪ್ರಥಮವಾಗಿ ನಮಗೆ ಅರ್ಥ ಆಗಿರಬೇಕು. ನೋಡಿ, ಹಾಗಾಗಿ ಇಲ್ಲಿ ಹೇಳ್ತಾರೆ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಪರಬ್ರಹ್ಮದಿಂದಲೇ ಆಗಿದೆ ಎಂದು ಹೇಗೆ ತಿಳಿಯೋದು ಅನ್ನೋ ಪ್ರಶ್ನೆಗೆ ಇದು ಶಾಸ್ತ್ರಯೋನಿತ್ವಾತ್. ವೇದಗಳು ಹೇಳ್ತವೆ, ಉಪನಿಷತ್ತುಗಳು ಹೇಳ್ತವೆ, ಧರ್ಮಶಾಸ್ತ್ರಗಳು ಹೇಳ್ತದೆ, ಭಗವದ್ಗೀತೆ ಹೇಳುತ್ತೆ. ಹಾಗಾಗಿ ಎಲ್ಲ ಶಾಸ್ತ್ರಗಳು ಈ ಜಗತ್ತಿನ ಸೃಷ್ಟಿಗೆ ಭಗವಂತನೇ ಕಾರಣ ಎಂದು ಸ್ಪಷ್ಟವಾಗಿ ಹೇಳುವುದರಿಂದ ನಾವು ಅದನ್ನು ನಂಬಲೇಬೇಕು ಅಂತ. ಈಗ ಈ ಜಗತ್ತಿನ ಸೃಷ್ಟಿಗೆ ಭಗವಂತ ಕಾರಣ ಅಂತಾಯಿತು. ಕಾರಣ. ಈಗ ಪ್ರಶ್ನೆ ಬರುತ್ತೆ, ಯಾವ ಕಾರಣ, ಯಾವ ಥರದ ಕಾರಣ ಅಂದಾಗ ಯಾವ ಕಾರಣಗಳಿವೆ ಅಂದರೆ 3 ರೀತಿಯ ಕಾರಣಗಳಿವೆ. ಒಂದನೇ ಕಾರಣ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಅಂತ ಹೇಳ್ತೇವೆ. ಎರಡನೇ ಕಾರಣ ನಿಮಿತ್ತ ಕಾರಣ, ಎಫಿಷಿಯೆಂಟ್ ಕಾಸ್ ಅಂತ ಹೇಳ್ತೇವೆ. ಮೂರನೇ ಕಾರಣ ಸಹಕಾರಿ ಕಾರಣ, ಇನ್ಸ್ಟ್ರುಮೆಂಟಲ್ ಕಾಸ್ ಅಂತ ಹೇಳ್ತೇವೆ. ಈಗ ಪ್ರಶ್ನೆ ಏನು ಅಂದರೆ, ಈ ಜಗತ್ತಿನ ಸೃಷ್ಟಿಗೆ ಈ ಭಗವಂತನು ಈ 3ರಲ್ಲಿ ಯಾವ ಕಾರಣ? ಉಪಾದಾನ ಕಾರಣವೋ, ನಿಮಿತ್ತ ಕಾರಣವೋ, ಸಹಕಾರಿ ಕಾರಣವೋ ಅನ್ನೋದು ಪ್ರಶ್ನೆ. ಈಗ ಒಂದು ಉದಾಹರಣೆ ಸಹಿತ ವಿವರಿಸಲಿಕ್ಕೆ ನೋಡಿದರೆ, ಜೇಡಿ ಮಣ್ಣಿದೆ. ಜೇಡಿ ಮಣ್ಣಿನಿಂದ ಒಬ್ಬ ಕುಂಬಾರ ಮಡಕೆಯನ್ನು ಮಾಡ್ತಾನೆ. ಅವನು ಕೆಲವು ಇನ್ಸ್ಟ್ರುಮೆಂಟನ್ನು ಉಪಯೋಗಿಸ್ತಾನೆ, ದಾರವನ್ನು ಉಪಯೋಗಿಸ್ತಾನೆ, ಒಂದು ರಾಡನ್ನು ಉಪಯೋಗಿಸ್ತಾನೆ, ಕೆಲವು ಅವನಿಗೆ ಬೇಕಾದ ಇನ್ಸ್ಟ್ರುಮೆಂಟ್ಗಳನ್ನು, ಸಲಕರಣೆಗಳನ್ನು ಉಪಯೋಗಿಸ್ತಾನೆ. ನೋಡಿ, ಇಲ್ಲಿ ಕುಂಬಾರ ಒಂದು ಕಾರಣ ಆಯಿತು, ಜೇಡಿ ಮಣ್ಣು ಒಂದು ಕಾರಣ ಆಯಿತು, ಅವನು ಉಪಯೋಗಿಸುವ ಸಲಕರಣೆಗಳು ಇನ್ನೊಂದು ಕಾರಣ ಆಯಿತು. ಇವಾಗ ಜೇಡಿ ಮಣ್ಣನ್ನು ಅಂದರೆ ಆ ವಸ್ತುವನ್ನು ಒಂದು ಮಡಕೆಯನ್ನು ತಯಾರಿಸಲು ಬೇಕಾದ ಜೇಡಿ ಮಣ್ಣು ಅನ್ನುವ ವಸ್ತುವನ್ನು ನಾವು ಉಪಾದಾನ ಕಾರಣ ಅಂತ ಹೇಳ್ತೇವೆ. ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ನಿಧಾನವಾಗಿ ಕೇಳಬೇಕು, ಇಲ್ಲಾಂದರೆ ಇದು ಬ್ರಹ್ಮಸೂತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾನೇ ಇರುತ್ತೆ. ಉಪಾದಾನ ಕಾರಣ ಅಂದ್ರೇನು, ಕೇಳಿದಾಗಿದೆಯಲ್ಲ ಏನು ಅಂದರೆ, ನೋಡಿ, ಅದನ್ನು ಒಂದು ವಸ್ತುವನ್ನು ಮಾಡಲು ಉಪಯೋಗಿಸುವ ವಸ್ತುವನ್ನು, ಅದಕ್ಕೆ ಹೀಗೆ ಈ ಎಕ್ಸಾಂಪಲನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಒಬ್ಬ ಕುಂಬಾರನು ಒಂದು ಮಡಕೆಯನ್ನು ಜೇಡಿ ಮಣ್ಣನ್ನು ಉಪಯೋಗಿಸಿ ಮಾಡುತ್ತಾನೆ. ಇಲ್ಲಿ ಜೇಡಿ ಮಣ್ಣು ಉಪಾದಾನ ಕಾರಣ ಆಗತ್ತೆ. ಕುಂಬಾರ ಅಥವಾ ಅದನ್ನು ಮೆಟೀರಿಯಲ್ ಕಾಸ್ ಅಂತ ಹೇಳ್ತೇವೆ. ಕುಂಬಾರ ನಿಮಿತ್ತ ಕಾರಣ ಆಗ್ತಾನೆ ಅಥವಾ ಎಫಿಷಿಯೆಂಟ್ ಕಾಸ್ ಅಂತ ಹೇಳ್ತೇವೆ. ಮತ್ತು ಉಳಿದ ವಸ್ತುಗಳು ಯಾವುದು, ಮಡಿಕೆ ಮಾಡಲು ಉಪಯೋಗಿಸುವ ಚಕ್ರ ಇರ್ಬೋದು, ನೂಲಿರ್ಬೋದು ಅಥವಾ ರಾಡಿರ್ಬೋದು, ಇವುಗಳು ಸಹಕಾರಿ ಕಾರಣಗಳು ಅಥವಾ ಅದನ್ನು ಇನ್ಸ್ಟ್ರುಮೆಂಟಲ್ ಕಾಸ್ ಅಂತ ಹೇಳ್ತೇವೆ. ಈಗ ಪ್ರಶ್ನೆ ಏನು ಅಂದರೆ, ಈ 3ರಲ್ಲಿ ಭಗವಂತನು ಯಾವ ಕಾರಣ ಅನ್ನೋದು. ಈ ಭಗವಂತ ಅಂದರೆ ಇಲ್ಲಿ ನಾವು ಪರಬ್ರಹ್ಮ ಅಥವಾ ಬ್ರಹ್ಮನ್ ಅಂತ ಹೇಳ್ತೇವೆ. ಯಾವ ಕಾರಣ ಅಂತ ಬಂದಾಗ ಹೆಚ್ಚಿನ ಎಲ್ಲ ಮತಗಳು ಅಂದರೆ ವೇದಾಂತವನ್ನು ಬಿಟ್ಟು, ಮುಖ್ಯವಾಗಿ ಅದ್ವೈತ ವೇದಾಂತವನ್ನು ಬಿಟ್ಟು ಎಲ್ಲ ಮತಗಳು ಏನು ಹೇಳ್ತವೆ ಅಂದರೆ, ಭಗವಂತ ನಿಮಿತ್ತ ಕಾರಣ. ಅಂದರೆ ಈಗ ಜೇಡಿ ಮಣ್ಣು ಇದ್ದರೆ ಅದನ್ನು ಮಾಡುವವನು ಯಾರು ಅಂದರೆ ಭಗವಂತ, ಕುಂಬಾರ. ಹಾಗೆಯೇ ಈ ಪಂಚಭೂತಗಳೆಲ್ಲ ಇದ್ದಾಗ ಅದನ್ನು ಉಪಯೋಗಿಸಿಕೊಂಡು ಈ ಜಗತ್ತನ್ನು ಮಾಡುವವನು ಯಾರು, ಭಗವಂತ. ಅವನು ನಿಮಿತ್ತ ಕಾರಣ. ಅದರ ಬಗ್ಗೆ ನಮಗೆ ಯಾವುದೇ ಸಂದೇಹ ಇಲ್ಲ, ನಮಗೆ ಗೊಂದಲವಿಲ್ಲ ಅಂತ ಹೆಚ್ಚಿನ ಎಲ್ಲ ಮತಗಳು
ಜಗತ್ತಿನ ಎಲ್ಲ ಮತಗಳು ಒಪ್ಪುತ್ತವೆ. ಆದರೆ ಅದ್ವೈತ ಸಿದ್ಧಾಂತ ವೇದಾಂತ ಏನು ಹೇಳುತ್ತೆ ಅಂದರೆ, ಹಾಗಲ್ಲ, ಈ ಪರಬ್ರಹ್ಮವೇ, ಭಗವಂತನೇ ಈ ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣವೂ ಹೌದು ಅಂತ ಹೇಳುತ್ತೆ. ಆದರೆ ಉಳಿದವರು ನಾವು ಉಪಾದಾನ ಕಾರಣ ಅಂದರೆ ಒಪ್ಪಲ್ಲ, ನಿಮಿತ್ತ ಕಾರಣ ಅಂದರೆ ಒಪ್ತವೆ. ಭಗವಂತ ಉಳಿದ ಪಂಚಭೂತಗಳು ಎಲ್ಲ ಉಪಯೋಗಿಸಿ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಒಪ್ತವೆ. ಆ ಪಂಚಭೂತಗಳೇ ಭಗವಂತ, ಅದನ್ನು ನಾವು ಒಪ್ಪಲ್ಲ ಅಂತವೆ. ಅಂದರೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಒಂದು ಕುಂಬಾರನು ಜೇಡಿ ಮಣ್ಣನ್ನು ಉಪಯೋಗಿಸಿ ಮಡಕೆಯನ್ನು ಮಾಡಿದನು ಅಂದರೆ, ಕುಂಬಾರ ಮಾಡಿದವನನ್ನು ನಾವು ಭಗವಂತ ಅಂತ ಒಪ್ತೇವೆ, ನಿಮಿತ್ತ ಕಾರಣ ಭಗವಂತ ಅಂತ ಒಪ್ತೇವೆ. ಅದು ಜೇಡಿ ಮಣ್ಣನ್ನು ಸಹ ನಾವು ಪರಬ್ರಹ್ಮ ಅಂತ ಒಪ್ಪೋದಿಲ್ಲ ಅಂತ. ಜೇಡಿ ಮಣ್ಣನ್ನು ನಾವು ಪರಬ್ರಹ್ಮ ಅಂತ ಒಪ್ಪಲ್ಲ, ಅದು ಪ್ರಕೃತಿ ಅಂತ ನಾವು ಹೇಳ್ತೇವೆ, ತ್ರಿಗುಣಾತ್ಮಕವಾದ ಪ್ರಕೃತಿ ಅಂತ ನಾವು ಹೇಳ್ತೇವೆ ಅನ್ನೋದು ಅವರಿದು. ಹಾಗಾದರೆ ಈ ಜಗತ್ತಿನ ಸೃಷ್ಟಿಗೆ ಪರಬ್ರಹ್ಮವು ಹೇಗೆ ಉಪಾದಾನ ಕಾರಣ ಎಂಬುದನ್ನು ನಾವು ನೋಡಬೇಕಾಗತ್ತೆ. ನಾವು ಅದ್ವೈತ ವೇದ ಅಂತ ಹೇಳುತ್ತೆ, ಅಲ್ಲಲ್ಲ, ನೀವು ಸ್ವಲ್ಪ ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಬರೀ ಭಗವಂತನು ನಿಮಿತ್ತ ಕಾರಣ ಹೌದು, ಉಪಾದಾನ ಕಾರಣವು ಭಗವಂತನೇ. ಅದು ಹೇಗೆ ಅನ್ನೋ ಪ್ರಶ್ನೆಗೆ 4ನೇ ಸೂತ್ರ ವಿವರಿಸ್ತದೆ. ಏನು ಹೇಳುತ್ತೆ? ತತ್ತು ಸಮನ್ವಯಾತ್. 4ನೇ ಸೂತ್ರ ಏನು? ತತ್ತು ಸಮನ್ವಯಾತ್. ಹಾಗಂದ್ರೆ ಏನು? ಈ ಪರಬ್ರಹ್ಮವು ಜಗತ್ತಿನಲ್ಲಿರುವ ಎಲ್ಲ ಜಡ ಮತ್ತು ಚೈತನ್ಯ ಸೃಷ್ಟಿಯ, ಜಡ ಅಪರ ಪ್ರಕೃತಿ, ಚೈತನ್ಯ ಪರ ಪ್ರಕೃತಿ ಅಂತ ನಾವು ನೋಡಿದೆವು, ಇದರ ಒಳಗೂ ಹೊರಗೂ ವ್ಯಾಪಿಸಿದೆ. ಇನ್ನೊಂದಲ್ಲ ಹೇಳ್ತಾನೆ, ಈ ಪರಬ್ರಹ್ಮವು ಅವ್ಯಕ್ತ ರೂಪಿಯಾದ ಈ ಪರಬ್ರಹ್ಮವು ಜಗತ್ತಿನ ಎಲ್ಲ ಜಡದಲ್ಲೂ ಒಳಗೂ ಇದೆ, ಹೊರಗೂ ಇದೆ. ಎಲ್ಲ ಚೇತನೆ ಅಂದರೆ ಜೀವದ ಒಳಗೂ ಇದೆ, ಹೊರಗೂ ವ್ಯಾಪಿಸಿದೆ. ಹೇಗೆಯಪ್ಪ ಅಂದರೆ ಒಂದು ಉದಾಹರಣೆ ಮೂಲಕ ಹೇಳ್ತಾರೆ ನೋಡಿ. ಒಂದು ಚಿನ್ನ ಇದೆ, ಆ ಚಿನ್ನವನ್ನು ಉಪಯೋಗಿಸ್ಕೊಂಡು ನೀವು ಬಳೆ ಮಾಡ್ತೀರೋ, ಮೂಗುತಿ ಮಾಡ್ತೀರೋ, ಉಂಗುರ ಮಾಡ್ತೀರೋ, ಏನೇ ಮಾಡಿದರೂ ಸಹ ಆ ಆಭರಣಗಳಲ್ಲಿ ಚಿನ್ನ ಕಂಪ್ಲೀಟಾಗಿ ವ್ಯಾಪಿಸಿಕೊಂಡಿದೆ. ಚಿನ್ನ ಇಲ್ಲದೆ ಆಭರಣ ಮಾಡಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ, ಅದರಂತೆಯೇ ಈ ಜಗತ್ತಿನಲ್ಲಿ ಕಾಣಬರುತ್ತಿರುವ ಜಡವಸ್ತುಗಳ ಹಾಗೂ ಜೀವರೂಪದಿಂದ ಇರುವ ಚೇತನ ವಸ್ತುಗಳ ಒಳಗೂ ಹಾಗೂ ಹೊರಗೂ ಪರಬ್ರಹ್ಮವು ವ್ಯಾಪಿಸಿಕೊಂಡಿದೆ. ಹಾಗಾಗಿ ಪರಬ್ರಹ್ಮವು ಜಗತ್ತಿನ ಸೃಷ್ಟಿಯ ಉಪಾದಾನ ಕಾರಣವೂ ಆಗುತ್ತದೆ ಅಂತ 4ನೇ ಸೂತ್ರದ ಪ್ರಕಾರ ಇದನ್ನು ಹೇಳ್ತಾರೆ. ಹೀಗೆ ಹೇಳಿದ ಕೂಡಲೇ ನಿಮಗೆ ಸ್ವಲ್ಪ ಅರ್ಥ ಆಗದೇ ಇರ್ಬೋದು. ಇದನ್ನು ಸ್ವಲ್ಪ ವಿಚಾರ ಮಾಡಿ ನೋಡೋಣ, ಏನು ಹೇಳ್ತಾರೆ ಅಂತ ನೋಡೋಣ. ಈಗ ಹಿಂದೆ ಕೊಟ್ಟ ಮಡಿಕೆ ಉದಾಹರಣೆಯನ್ನು ನಾವು ತಗೊಳ್ಳೋದಾದರೆ, ಕುಂಬಾರನು ಜೇಡಿ ಮಣ್ಣನ್ನು ಉಪಯೋಗಿಸಿಕೊಂಡು ಮಡಕೆಯನ್ನು ಮಾಡಿದ ನಂತರ ಕುಂಬಾರನು ಆ ಮಡಿಕೆಯಲ್ಲಿ ಇರೋದಿಲ್ಲ, ಮತ್ತು ಕುಂಬಾರ ಮಡಿಕೆಯಲ್ಲಿ ಇರ್ತಾನೆ. ಕುಂಬಾರ ಜೇಡಿ ಮಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಮಡಿಕೆಯನ್ನು ಮಾಡಿದ, ಅಲ್ಲಿಗೆ ಅವನ ಕೆಲಸ ಮುಗೀತು. ಕುಂಬಾರ ಏನು ಆ ಮಡಿಕೆಯಲ್ಲಿ ಇರ್ತಾನೋ? ಇರೋದಿಲ್ಲ ತಾನೇ. ಮಡಕೆಯನ್ನು ಮಾರಿದ ನಂತರ ಕುಂಬಾರನಿಗೂ ಆ ಮಡಕೆಗೂ ಯಾವುದೇ ಸಂಬಂಧ ಇರೋಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ತೇವಲ್ವಾ? ಅದನ್ನು ಹಾಗೆ ನೀವು ಒಪ್ಪಿದ್ರೆ, ಅಂದರೆ ಕುಂಬಾರನು ಮಡಕೆಯನ್ನು ಜೇಡಿ ಮಣ್ಣಿನ ಮೂಲಕ ಮಡಕೆಯನ್ನು ಮಾಡಿ ಮಾರ್ತಾನೆ, ಮತ್ತು ಕುಂಬಾರನಿಗೂ ಮಡಕೆಗೂ ಯಾವುದೇ ಸಂಬಂಧ ಹೇಗೆ ಇಲ್ಲವೋ ಹಾಗೆಯೇ ಭಗವಂತನು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡಿದ ನಂತರ ಭಗವಂತನಿಗೂ ಈ ಜಗತ್ತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನೀವು ಒಪ್ಪಿದರೆ ಏನಾಗತ್ತೆ? ಇಲ್ಲೇನಾಗತ್ತೆ? ಆ ಜಗತ್ತನ್ನು ಸೃಷ್ಟಿ ಮಾಡಿದ ನಂತರ ತಾನೇ ಸೃಷ್ಟಿ ಮಾಡಿದ ಜಗತ್ತಿಗೂ ಭಗವಂತನಿಗೂ ಯಾವುದೇ ಸಂಬಂಧ ಇಲ್ಲ ಅಂತಾಗತ್ತೆ. ಅದನ್ನು ಒಪ್ಪಬೇಕಾಗತ್ತೆ. ಆದರೆ ನಮ್ಮ ಶಾಸ್ತ್ರಗಳು ಏನು ಹೇಳ್ತವೆ? ಭಗವಂತನು
ಪ್ರತಿಯೊಂದು ಅಣು, ರೇಣು, ತೃಣ, ಕಾಷ್ಟಗಳಲ್ಲಿ ಪರಿಪೂರ್ಣವಾಗಿದ್ದಾನೆ. ಅಣು, ರೇಣು, ತೃಣ, ಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳ್ತವೆ ಶಾಸ್ತ್ರಗಳು. ಈಶಾವಾಸ್ಯ ಉಪನಿಷತ್ತು ಏನು ಹೇಳುತ್ತೆ? ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳುತ್ತೆ. ಜಗತ್ತಿನ ತುಂಬೆಲ್ಲ ಅವ್ಯಕ್ತನಾದ ಭಗವಂತ ರೂಪ ನಾಮರಹಿತನಾಗಿ ತುಂಬಿಕೊಂಡಿದ್ದಾನೆ ಎಂದು ಉಪನಿಷತ್ತುಗಳು ಘಂಟಾಘೋಷವಾಗಿ ಸಾರುತ್ತವೆ. ಈಗ ಪರಬ್ರಹ್ಮವು ಉಪಾದಾನ ಕಾರಣವೆಂದು ಒಪ್ಪಿದಾಗ ಮಾತ್ರ ಪರಬ್ರಹ್ಮವು ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣ ಹೇಗೂ ಹೌದು, ಉಪಾದಾನ ಕಾರಣವೂ ಹೌದು ಎಂದು ಒಪ್ಪಿದಾಗ ಮಾತ್ರ ಭಗವಂತನು ಎಲ್ಲದರ ಒಳಗೂ ಹೊರಗೂ ಇದ್ದಾನೆ ಅಂತ ಹೇಳ್ಬೋದು. ಅಂದರೆ ಏನು ಹೇಳ್ಬೋದು? ಈ ಜಗತ್ತಿನನ್ನು ಸೃಷ್ಟಿ ಮಾಡಿದ ಭಗವಂತನು ಈ ಜಗತ್ತಿನೊಳಗೆ ಇದ್ದಾನೆ, ಹೊರಗೂ ಇದ್ದಾನೆ ಅಂತ ನಾವು ಹೇಳ್ಬೋದು. ಇದನ್ನು ಈ ಕುಂಬಾರ ಮಡಿಕೆ ಮಾಡಿ ಮಾರಿದ ನಂತರ ಕುಂಬಾರನಿಗೂ ಮಡಿಕೆಗೂ ಸಂಬಂಧ ಇಲ್ಲ ಅನ್ನುವ ಥರ ಇದನ್ನು ತೆಗೆದುಕೊಳ್ಳಬಾರದು. ಭಗವಂತನು ಈ ಜಗತ್ತನ್ನು ಸೃಷ್ಟಿ ಮಾಡಿದ ನಂತರ ಭಗವಂತನೇ ಈ ಜಗತ್ತಿನ ಒಳಹೊಕ್ಕನು ಅಂತ ಶಾಸ್ತ್ರಗಳು ಹೇಳ್ತವೆ. ಆದ್ದರಿಂದ ಪರಬ್ರಹ್ಮವು ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣವೂ ಹೌದು, ನಿಮಿತ್ತ ಕಾರಣ ಹೇಗೂ ಹೌದು ಅಂತ ನಾವು ಒಪ್ಪಿಕೊಳ್ಬೇಕು. ಆದರೆ ಸಾಂಖ್ಯ ಮತದವರು, ವೇದಾಂತಕ್ಕೆ ತುಂಬ ಹತ್ರ ಇರೋರು ಸಾಂಖ್ಯ ಮತದವರು, ಕಪಿಲ ಮಹರ್ಷಿಗಳ ಮತ ಅದು. ಅವರು ಏನು ಹೇಳ್ತಾರಂತೆ? ಅವರು ಏನು ಹೇಳುವುದೆಂದರೆ, ತ್ರಿಗುಣಾತ್ಮಕವಾದ ಅಂದರೆ ತಮೋಗುಣ, ರಜೋಗುಣ, ಸತ್ವಗುಣದಿಂದಾದ ಪ್ರಕೃತಿಯೇ ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣವೇ ಆಗಿದೆ. ಏಕೆಂದರೆ ಅದು ಜಗತ್ತಿನ ತುಂಬ ಒಳಗೂ ಹೊರಗೂ ಇದೆ. ಹಾಗಾಗಿ ಭಗವಂತ ಅಲ್ಲ ಉಪಾದಾನ ಕಾರಣ. ಅವರು ಹೇಳೋ ಪ್ರಕಾರ ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣ ಪ್ರಕೃತಿಯೇ ಅಂತ ಹೇಳ್ತಾರೆ. ಈಗ ಹಾಗಾದರೆ ಏನಾಯಿತು? ಅವರು ಹೇಳಿದ ಹಾಗೆ ಪ್ರಕೃತಿಯೇ ಪರಬ್ರಹ್ಮ ಅಂತಾಯಿತು. ಪ್ರಕೃತಿಯೂ ಒಂದೇ, ಅಂದರೆ ಮಾಯಾಶಕ್ತಿಯೂ ಒಂದೇ, ತ್ರಿಗುಣಾತ್ಮಕವಾದ ಮಾಯಾಶಕ್ತಿಯೂ ಒಂದೇ, ಪರಬ್ರಹ್ಮವೂ ಒಂದೇ ಅಂತ ಅವರು ಹೇಳಿದ ಹಾಗಾಯಿತು. ಅದನ್ನು ನಾವು ಒಪ್ಪಲಿಕ್ಕಾಗತ್ತೋ ಅಂದರೆ ಇಲ್ಲ ಅಂತ. ಹೇಗೆ? ತ್ರಿಗುಣಾತ್ಮಕವಾದ ಪ್ರಕೃತಿ ಜಡ, ಇದನ್ನು ಅರ್ಥ ಮಾಡಿಕೊಳ್ಬೋದು. ಯಾವುದು ತ್ರಿಗುಣಾತ್ಮಕವಾದ ಪ್ರಕೃತಿ ಅಂದರೆ ಯಾವುದು? ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಮತ್ತು ಅದರಿಂದ ಉಂಟಾದ್ದು ಜಡ. ಈ ಜಡ ತ್ರಿಗುಣಾತ್ಮಕ ಪ್ರಕೃತಿ ಹಾಗೂ ಪರಬ್ರಹ್ಮ ಒಂದೇ ಎಂದು ನಾವು ಎಂದು ಹೇಳಿದರೆ ಪರಬ್ರಹ್ಮವು ಜಡ ಅಂತ ನಾವು ಹೇಳಬೇಕಾಗತ್ತೆ. ಪರಬ್ರಹ್ಮವು ಜಡ ಅಂತ ನಾವು ಒಪ್ಪಬೇಕಾಗುತ್ತೆ. ಆದರೆ ಇದು ಒಪ್ಪಲು ಸಾಧ್ಯವಿಲ್ಲ. ಯಾಕಂದರೆ ಪರಬ್ರಹ್ಮನು ಜಡವಲ್ಲ. ಅವನು ಚೇತನ. ಹೇಗಪ್ಪ ಹೇಳ್ತೀರಿ ನೀವು ಅಂದರೆ 5ನೇ ಸೂತ್ರ ಹೇಳುತ್ತೆ, ಈಕ್ಷತೇರ್ನಾ ಶಬ್ದಂ. ಈಕ್ಷತೆ ಅಂದರೆ ಅದು ಯೋಚಿಸಿತು, ಸಂಕಲ್ಪ ಮಾಡಿತು, ಜಗತ್ತನ್ನು ಸೃಷ್ಟಿ ಮಾಡಬೇಕು ಎಂದು ಸಂಕಲ್ಪ ಮಾಡಿತು ಮತ್ತು ಸಶಬ್ದವಾಗಿ ಯೋಚಿಸಿತು ಎಂದು ಶ್ರುತಿಯಲ್ಲಿ ಬರುತ್ತದೆ. ಶ್ರುತಿಯಲ್ಲಿ ಅಂದ್ರೇನು? ವೇದದಲ್ಲಿ, ಉಪನಿಷತ್ತುಗಳು ಬರುತ್ತದೆ. ಸಾಂಖ್ಯರು ಹೇಳುವ ಜಡ ಪ್ರಕೃತಿಗೆ ಸಶಬ್ದವಾಗಿ ಸಂಕಲ್ಪ ಮಾಡುವ ಸಾಧ್ಯತೆ ಇಲ್ಲ. ಒಂದು ಉದಾಹರಣೆ, ಶಬ್ದ. ಈಗ ಒಂದು ನೀರಿನ ದೊಡ್ಡ ಜಲಪಾತ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲಿ ಬಂಡೆನೂ ಇರುತ್ತೆ. ಆ ಬಂಡೆಗೆ ಆ ನೀರಿನ ಯಾವಾಗಲೂ 24 ಗಂಟೆನೂ ಆ ನೀರಿನ ಶಬ್ದ ಓ ಅಂತ ಆಗತ್ತಲ್ವ. ನಮಗೆ ಆ ಕಲ್ಲಿಗೆ ಡಿಸ್ಟರ್ಬ್ ಆಗೋಲ್ವ ಅಂದರೆ ಕಲ್ಲಿಗೆ ಡಿಸ್ಟರ್ಬ್ ಆಗೋಲ್ಲ.
ಯಾಕಂದರೆ ಅದಕ್ಕೆ ಶಬ್ದಗ್ರಹಣ ಇಲ್ಲ, ಸಶಬ್ದ ಇಲ್ಲ. ಹಾಗಾಗಿ ಸಾಂಖ್ಯರು ಹೇಳುವ ಜಡ ಪ್ರಕೃತಿಗೆ ಸಶಬ್ದವಾಗಿ ಸಂಕಲ್ಪ ಮಾಡುವ ಸಾಧ್ಯತೆ ಇಲ್ಲ. ಹಾಗಾದರೆ ಸಶಬ್ದವಾಗಿ ಸಂಕಲ್ಪ ಮಾಡುವ ಸಾಧ್ಯತೆ ಇರೋದು ಯಾವುದಾದ್ರೆ ಯಾರಿಗೆ? ಪರಬ್ರಹ್ಮಕ್ಕೆ ಮಾತ್ರ, ಪರಮಾತ್ಮನಿಗೆ ಮಾತ್ರ. ಆದುದರಿಂದ ಪರಬ್ರಹ್ಮ ಮತ್ತು ಸಾಂಖ್ಯರು ಹೇಳುವ ತ್ರಿಗುಣಾತ್ಮಿಕವಾದ ಜಡ ಪ್ರಕೃತಿ ಒಂದೇ ಅಲ್ಲ, ಮತ್ತು ಈ ಜಗತ್ತು ಪರಬ್ರಹ್ಮದ ಸೃಷ್ಟಿಯಾಗಿದೆ ಹೊರತು ಜಡ ಪ್ರಕೃತಿಯಿಂದಲೇ ಸೃಷ್ಟಿಯಾಗಿಲ್ಲ. ಈ ಚೇತನಾತ್ಮಕ ಪರಬ್ರಹ್ಮದಿಂದ ಜಡ ಪ್ರಕೃತಿ ಹೇಗೆ ಉಂಟಾಯಿತು ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಪರಬ್ರಹ್ಮ ಚೇತನಾತ್ಮಕ ಹೌದು. ಹಾಗಾದರೆ ಈ ಪರಬ್ರಹ್ಮನಿಂದ ತ್ರಿಗುಣಾತ್ಮಿಕವಾದ ಈ ಜಗತ್ತಲ್ಲಿ ಈ ಪ್ರಕೃತಿ ಹೇಗೆ ಉಂಟಾಯಿತು ಎಂದರೆ ಗೌಣವೃತ್ತಿಯಿಂದ ಎಂದು 6ನೇ ಸೂತ್ರದಲ್ಲಿ ಹೇಳ್ತಾರೆ. 6ನೇ ಸೂತ್ರ ಹೇಳುತ್ತೆ, ಗೌಣಶ್ಚೇನ್ನಾತ್ಮ ಶಬ್ದಾತ್. ಗೌಣಶ್ಚೇನ್ನಾತ್ಮ ಶಬ್ದಾತ್ ಅಂದರೆ ಆತ್ಮ ಎನ್ನುವ ಶಬ್ದವಿರುವುದರಿಂದ, ಆತ್ಮ ಈ ಸೂತ್ರದಲ್ಲಿ ಆತ್ಮ ಅನ್ನುವ ಶಬ್ದ ಇರುವುದರಿಂದ ಇದು ಗೌಣ. ಗೌಣ ಅಂದರೆ ಸುಮ್ಮನೆ ಒಂದು ನಮಗೆ ಸಹಾಯಕ್ಕಾಗಿ ನಾವು ಹೇಳಿದ ವಿಷಯ ಅಂತ. ಇದು ಗೌಣ. ಅವರು ಹೇಳ್ತಾರೆ ಇದು ಗೌಣವಲ್ಲ. ಮತ್ತು ಆತ್ಮ ಎನ್ನುವ ಶಬ್ದದ ಪ್ರಯೋಗ ನಾವು ತುಂಬ ಕಡೆ ಮಾಡ್ತೇವೆ. ಎಲ್ಲಿ ಮಾಡ್ತೇವೆ? ಕೆಲವು ಸಲ ದೇಹಕ್ಕೆ ಸಂಬಂಧಪಟ್ಟು ದೇಹಾತ್ಮ, ಮನಸ್ಸಿಗೆ ಸಂಬಂಧಪಟ್ಟು ನಾವು ನಮ್ಮ ಮನಸ್ಸೇ ಆತ್ಮ ಅಂದ್ಕೊಂಡು ನಾನು ಹೇಳಿದೆ, ಮನಸ್ಸು ಅಂದ್ಕೊಂಡು, ಬುದ್ಧಿಗೆ ಸಂಬಂಧಪಟ್ಟು, ಇಂದ್ರಿಯಕ್ಕೆ ಸಂಬಂಧಪಟ್ಟು ಮುಂತಾದವನ್ನು ನಾವು ಆತ್ಮ ಶಬ್ದ ಅಂತ ಉಪಯೋಗಿಸ್ತೇವಲ್ಲ. ಅಂದರೆ ಅದನ್ನು ನಾವು ಗೌಣಾರ್ಥದಲ್ಲಿ ಉಪಯೋಗಿಸುವುದು, ಪರಮಾರ್ಥದಲ್ಲಿ ಅಲ್ಲ. ಅಂದರೆ ಪರಮಾರ್ಥ ಅಂದರೆ ಅಂತಿಮ ಸತ್ಯಕ್ಕಾಗಿ ಅಲ್ಲ, ಗೌಣಾರ್ಥದಲ್ಲಿ. ಈಗ ಒಂದು ಉದಾಹರಣೆಗೆ ಹೇಳ್ತಾನೆ, ನೀವು ಯಾವುದೋ ಒಂದು ಮನೆಯನ್ನು ಹುಡುಕ್ತಾ ಬಂದಿದ್ದೀರಿ, ಯಾರಲ್ಲೂ ಕೇಳ್ತೀರಿ, ಸರ್ ಮನೆ ಇದರಲ್ಲಿ ಯಾವುದು ಅಂತ. ಅಷ್ಟೊತ್ತಿಗೆ ಒಂದು ಕಾಗೆಯಲ್ಲಿ ಕೂತಿರುತ್ತೆ ಅವರ ಮನೆಯ ಮೇಲೆ. ನೀವು ಹೇಳ್ತೀರಿ ಕಾಗೆ ಕೂತಿದೆಯಲ್ಲ ಅದೇ ಮನೆ ಅಂತ. ಅಲ್ಲಿ ಕಾಗೆ ಕೂತಿದೆಯಲ್ಲ ಅದೇ ಮನೆ ಅಂತ. ಈ ಕಾಗೆದು ಇಂಪಾರ್ಟೆನ್ಸ್ ಅಲ್ಲ, ಆ ಮನೆಯನ್ನು ತೋರಿಸಲಿಕ್ಕೆ ಆ ಕಾಗೆಯನ್ನು ಆ ಸಂದರ್ಭದಲ್ಲಿ ಉಪಯೋಗಿಸಿದ್ದು ಅನ್ನೋ ಗೌಣಾರ್ಥದಲ್ಲಿ ಅಂತ ಹೇಳ್ತಾರೆ. ಸಾಂಖ್ಯ ಯೋಗಕ್ಕೂ ಮತ್ತು ಸಾಂಖ್ಯ ಮತ್ತು ಯೋಗಕ್ಕೂ ಮತ್ತು ವೇದಾಂತಕ್ಕೂ 3 ರೀತಿಯ ವ್ಯತ್ಯಾಸ ಇದೆ. ಆ 3 ರೀತಿಯ ವ್ಯತ್ಯಾಸ ಬಿಟ್ಟರೆ ಅದೆರಡು ಒಂದೇ ಆಗುತ್ತೆ. ಸಾಂಖ್ಯರು ಏನು ಹೇಳ್ತಾರೆ? ಬೇರೆ ಬೇರೆ ಜೀವಾತ್ಮರಿದ್ದಾರೆ, ಬೇರೆ ಬೇರೆ ಪುರುಷರಿದ್ದಾರೆ. ವೇದಾಂತ ಹೇಳುತ್ತಿಲ್ಲ, ಜೀವ ಇರುವುದು ಒಂದೇ, ಎಲ್ಲರ ಎಲ್ಲರ ದೇಹದಲ್ಲಿರುವ ಜೀವ ಒಂದೇ ಅಂತ ಹೇಳ್ತಾರೆ. ಇವರು ಅಲ್ಲ, ಸಾಂಖ್ಯರು ಬೇರೆ ಬೇರೆ ಎಂದರೆ ಅದನ್ನು ವೇದಾಂತ ಒಪ್ಪುತ್ತಾ ಇಲ್ಲ. ಪ್ರಕೃತಿಯು ಅನಂತವೇ, ಪುರುಷವು ಅನಂತವೇ, ಅಂದರೆ ಅನಾದಿಯೇ ಅಂತ ಸಾಂಖ್ಯರು ಹೇಳ್ತಾರೆ. ವೇದಾಂತಗಳು ಹಾಗೂ ಅದನ್ನು ಒಪ್ಪಲ್ಲ. ಆತ್ಮ ಒಂದೇ ಅನಾದಿ ಅಂತ ಹೇಳ್ತಾರೆ, ಅಥವಾ ಪರಬ್ರಹ್ಮ ಒಂದೇ ಅನಾದಿ ಅಂತ ಹೇಳ್ತಾರೆ. ಜಗತ್ತು ಅವಿನಾಶಿ ಅಂತ ಸಾಂಖ್ಯರು ಮತ್ತು ಯೋಗ, ಅಷ್ಟಾಂಗ ಯೋಗದ ಹೇಳ್ತಾರೆ. ಆದರೆ ವೇದಾಂತಗಳು ಹೇಳ್ತಾರೆ ಆತ್ಮ ಮಾತ್ರ ಅವಿನಾಶಿ, ಅಂದರೆ ನಾಶ ಇಲ್ಲದ್ದು, ಜಗತ್ತಿಗೆ ನಾಶವಿದೆ ಅಂತ ಹೇಳ್ತಾರೆ. ನೋಡಿ 7ನೇ ಸೂತ್ರ ಮುಂದುವರಿದ ಹೇಳುತ್ತೆ, ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್. ನಿಷ್ಠೆ ಹೊಂದಿದರೆ ನಿನಗೆ ಮೋಕ್ಷವಾಗುತ್ತದೆ ಅಂತ ಅರ್ಥ. ಯಾವುದರಲ್ಲಿ ನಿಷ್ಠೆ ಹೊಂದಿದರೆ ಅಂತ ಈಗ ಪ್ರಶ್ನೆ ಬರ್ತಾರೆ. ಯಾವುದರಲ್ಲಿ ನಿಷ್ಠೆ ಹೊಂದಿದರೆ ಮೋಕ್ಷವಾಗುತ್ತದೆ? ಈಗ ನೀವು ಪ್ರಕೃತಿಯಲ್ಲಿ ಅಥವಾ ಜಡದಲ್ಲಿ ನಿಷ್ಠೆ ಹೊಂದಿದರೆ ಮೋಕ್ಷವಾಗುತ್ತದೆ ಅಂತ ನೀವು ಹೇಳಿದರೆ, ಇಲ್ಲಿರುವ ಜಗತ್ತಿನ ಜನರೆಲ್ಲರೂ ಜಡದಲ್ಲೇ ನಿಷ್ಠೆಯನ್ನು ಹೊಂದಿದವರು. ಹಾಗಾದರೆ ಏನಾಗುತ್ತೆ? ಕೆಲವರು ಜಡದಲ್ಲಿ ನಿಷ್ಠೆ ಹೊಂದದೆ ಪರಬ್ರಹ್ಮಲ್ಲಿ ನಿಷ್ಠೆ ಹೊಂದಿದ್ದಾರೆ, ಅವರಿಗೆ ಮೋಕ್ಷ ಇಲ್ಲ ಅಂದರೆ ಅವಾಗ ಏನಾಗುತ್ತೆ? ಜಗತ್ತಿನ 98 ಭಾಗ ಜೀವಿಗಳಿಗೆ ಮೋಕ್ಷವಾಗುತ್ತೆ ಸಹಜವಾಗಿ. ಪರಮಾತ್ಮಲ್ಲಿ ನಿಷ್ಠೆ ಇಟ್ಟವರಿಗೆ ಒಂದೇ 1% 2%ಗೆ ಮೋಕ್ಷ ಆಗೋಲ್ಲ, ಉಲ್ಟಾಗೋಯ್ತು.
ಹಾಗೆ ಯೋಚಿಸಿದ್ರೆ ಏನಾಗತ್ತೆ ಗೊತ್ತಾ, ಶಾಸ್ತ್ರಗಳು ಪರಬ್ರಹ್ಮವನ್ನು ಹೇಳಿದ ಉದ್ದೇಶವೇ ನಿರರ್ಥಕವಾಗುತ್ತದೆ. ಶಾಸ್ತ್ರಗಳು ಅಂದರೆ ಯಾವುದು? ಭಗವದ್ಗೀತೆ ಇರ್ಬೋದು, ಬ್ರಹ್ಮಸೂತ್ರ ಇರ್ಬೋದು, ಉಪನಿಷತ್ತು ಇರ್ಬೋದು, ಧರ್ಮಗ್ರಂಥಗಳು ಇರ್ಬೋದು, ಹೇಳಿದ ವಿಚಾರವೇ ನಿರರ್ಥಕವಾಗಿ ಹೋಗುತ್ತೆ. ಹಾಗಾಗಿ ಇಲ್ಲಿ ಅರ್ಥ ಏನು? ತನ್ನಿಷ್ಟಸ್ಯ ಮೋಕ್ಷೋಪದೇಶ ಅಂತಂದರೆ ಯಾರು ಆತ್ಮನಲ್ಲಿ ನಿಷ್ಠೆಯನ್ನು ಹೊಂದಿರುತ್ತಾನೋ ಅವನು ಮೋಕ್ಷವನ್ನು ಹೊಂದುತ್ತಾನೆ ಅಂತ ಅರ್ಥ ಮಾಡಿಕೊಳ್ಬೇಕೇ ವಿನ, ಯಾರು ಪ್ರಕೃತಿಯಲ್ಲಿ ನಿಷ್ಠೆಯನ್ನು ಹೊಂದಿದ್ದಾನೋ, ಜಡ ಪ್ರಕೃತಿಯಲ್ಲಿ ನಿಷ್ಠೆ ಹೊಂದಿದ್ದಾನೋ ಅವನು ಮೋಕ್ಷವನ್ನು ಪಡೆಯುತ್ತಾನೆ ಅಂತ ಅರ್ಥ ಮಾಡಿಕೊಳ್ಳಬಾರದು. ಮುಂದೆ ಹಾಗಾಗಿ ಪರಬ್ರಹ್ಮವೇ ಉಪಾದಾನ ಕಾರಣವಾಗಿದೆ ಹೊರತು ಪ್ರಕೃತಿ ಅಲ್ಲ ಅಂತ ಇದರ ಮೂಲಕವೂ ನಾವು ತಿಳ್ಕೊಳ್ಬೋದು. ಇಷ್ಟೊತ್ತು ನಾವು ಏನು ಡಿಸ್ಕಷನ್ ಮಾಡಿದ್ದು? ಉಪಾದಾನ ಕಾರಣ, ಅದ್ರ ಬಗ್ಗೆ ಮಾತ್ರ ಇಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ನಿಮಿತ್ತ ಕಾರಣ ಎಲ್ಲರೂ ಒಪ್ಪೋದ್ರಿಂದ ವೇದಾಂತಿಗಳು ಒಪ್ತಾರೆ. ನಿಮಿತ್ತ ಕಾರಣ ಪರಮಾತ್ಮನೇ, ಹೌದು. ನಾವೀಗ ಎಕ್ಸ್ಟ್ರಾ ಹೇಳೋದು ಉಪಾದಾನ ಕಾರಣವು ಭಗವಂತನೇ, ಪ್ರಕೃತಿ ಅಲ್ಲ ಅಂತ ಹೇಳ್ತಾ ಈಗ ಹೋಗ್ತಾ ಇದ್ದೇವೆ. ಅದಕ್ಕೆ ಒಂದೊಂದೇ ಸಿದ್ಧಾಂತವನ್ನು ಮಂಡಿಸ್ತಾ ಮುಂದಿನ 8ನೇ ಸೂತ್ರದಲ್ಲಿ ಹೇಳ್ತಾರೆ, ಹೇಯತ್ವ ವಚನಾಚ, ಹೇಯತ್ವ ವಚನಾಚ. ಯಾಕೆ ಈ ಆತ್ಮನು ಪ್ರಕೃತಿ ಎಂದು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋ ಪ್ರಶ್ನೆಗೆ, ಪ್ರಕೃತಿ ಒಂದೇ ಆತ್ಮನು ಒಂದು ಅಂತ ಒಪ್ಪಿಕೊಂಡು ಬಿಡೋಣ ಅಂದರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಹೇಯತ್ವ ಅವಚನಾಚ ಅಂತ ಬಿಡಿಸಿದಾಗ ಪ್ರಕೃತಿಯನ್ನು ಈಗ ಯಾವುದನ್ನು ಬಿಟ್ಟು ಬಿಡ್ಬೋದು ಅಂದರೆ ಪ್ರಕೃತಿಯನ್ನು ಬಿಟ್ಟು ಬಿಡ್ಬೋದು. ಪ್ರಕೃತಿ ಅಂದರೆ ಏನು? ದೇಹ, ಮನಸ್ಸು, ಬುದ್ಧಿ, ಅಂತಃಕರಣ ಮುಂತಾದವನ್ನು. ಹೊರಗೆ ನೀವು ನೋಡುವ ಜಡ ಮತ್ತು ಜಡ ಪ್ರಕೃತಿಯನ್ನು ಅದನ್ನು ಬಿಡಬಹುದು ಅಂತ ಕಠೋಪನಿಷತ್ತು ಹೇಳುತ್ತೆ. ಅಂದರೆ ನೀನು ಪರಬ್ರಹ್ಮವನ್ನು ಆತ್ಮನನ್ನು ತಿಳ್ಕೊಳ್ಬೇಕಾದ್ರೆ ಮೊದಲು ನಾವು ಇಂದ್ರಿಯಾತೀತರಾಗಿ ಹೋಗಬೇಕು, ಇಂದ್ರಿಯಗಳನ್ನು ಬಿಡಬಹುದಾಗಿದೆ. ಅನಂತರ ದೇಹ, ಮನಸ್ಸು, ಬುದ್ಧಿ, ಮಹತ್ತತ್ವ, ಅವ್ಯಕ್ತ, ಪ್ರಕೃತಿ ಇವುಗಳನ್ನೆಲ್ಲ ಬಿಟ್ಟು ನಾವು ಒಳಗೆ ಹೋಗಬೇಕು ಅಂತ ಹೇಳುತ್ತೆ. ಬಿಡಬಹುದಾಗಿದೆ. ಹಾಗಾದರೆ ಪ್ರಕೃತಿಯನ್ನು ಬಿಡಬಹುದಾಗಿದೆ ಅಂದರೆ ಅನ್ನಮಯ ಕೋಶವಾದ ದೇಹವನ್ನು ಮೀರಿ ಬಿಟ್ಟು, ಪಂಚಪ್ರಾಣಗಳಿಂದ ಒಳಗೊಂಡ ಪ್ರಾಣಮಯ ಕೋಶವನ್ನು ಮೀರಿ ಅಂದರೆ ಬಿಟ್ಟು, ಮನಸ್ಸಿನ ಮನೋಮಯ ಕೋಶವನ್ನು ಮೀರಿ ಅಂದರೆ ಬಿಟ್ಟು, ಬುದ್ಧಿಯುಕ್ತವಾದ ವಿಜ್ಞಾನಮಯ ಕೋಶವನ್ನು ಮೀರಿ ಅಂದರೆ ಅದನ್ನು ಬಿಟ್ಟು ಭಗವಂತನನ್ನು ಅಂದರೆ ಆತ್ಮನನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಶ್ರುತಿಗಳು ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಇಲ್ಲಿ ಶ್ರುತಿಗಳು ಹೇಳೋದು ಜಡವನ್ನು, ಪ್ರಕೃತಿಯನ್ನು ಬಿಡಬಹುದು. ಹಾಗೆ ಭಗವಂತನೇ ಬಿಡಲಿಕ್ಕಾಗೋಲ್ಲ ಅಂತ. ನೀವು ಭಗವಂತನೇ ಬಿಡಬಹುದು ಅಂದರೆ ಇಲ್ಲಿ ವೇದಾಂತ ಹೇಳಿದ್ದೆಲ್ಲ ಉಲ್ಟಾಗೋಯ್ತು. ಪ್ರಕೃತಿಯನ್ನು ಬಿಡಬಹುದೇ ವಿನಃ ನೀವು ಭಗವಂತನನ್ನು ಬಿಡಲಿಕ್ಕಾಗೋಲ್ಲ ಅಂತ ಹೇಳೋದು. ನಿಜವಾಗಿ ನೋಡಿದ್ರೆ ನೀವು ಪ್ರಕೃತಿಯನ್ನು ಬಿಡಬೇಕು ಅಂತ ಅಲ್ಲ ಇಲ್ಲಿ ಹೇಳೋದು. ಅದರಿಂದ ಮೇಲೆ ಹೋಗಿ ಅದನ್ನು ಮೀರಿ ನಾವು ನಿಲ್ಲಬೇಕು ಅಂತ. ಹಾಗಾಗಿ ಸಾಂಖ್ಯರು ಹೇಳುವಂತೆ ಪ್ರಕೃತಿ ಉಪಾದಾನ ಕಾರಣವಾಗಲು ಸಾಧ್ಯವಿಲ್ಲ. ಅವ್ಯಯ, ಅವ್ಯಕ್ತ, ಪ್ರಧಾನ ಇವೆಲ್ಲ ಉಪಾದಾನ ಕಾರಣ ಆಗೋದಿಲ್ಲ. ಇದೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿರೋದ್ರಿಂದ ಪರಬ್ರಹ್ಮವೇ ಉಪಾದಾನ ಕಾರಣವಾಗಿರುತ್ತದೆ ಅಂತ ಇಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ತದೆ. ಹಾಗೆಯೇ ಸತ್ಯ ಎನ್ನುವ ಶಬ್ದವನ್ನು ಪ್ರಕೃತಿ ಎಂದು ತಿಳಿಯಲು ಆಗುವುದಿಲ್ಲ. ಸತ್ ಶಬ್ದದ ಅರ್ಥ ಏನು ಅಂತ ಮುಂದಿನ ಸೂತ್ರದಲ್ಲಿ 9ನೇ ಸೂತ್ರದಲ್ಲಿ ಹೇಳ್ತಾರೆ. ಸ್ವಾಪ್ಯ ಯಾತ್, ಸ್ವಾಪ್ಯ ಯಾತ್. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಏನು ಹೇಳಿರುವಂತೆ ಜೀವನು ನೋಡಿ, ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಛಾಂದೋಗ್ಯ ಉಪನಿಷತ್ತು ಮತ್ತು ಬೇರೆ ಎಲ್ಲ ಉಪನಿಷತ್ತು ಹೇಳ್ತವೆ ಜೀವನು ಯಾರಪ್ಪ ಈ ಜೀವ ಅಂದರೆ ನಾವೇ. ಜೀವನು ಅಂದರೆ ಎಲ್ಲಿದ್ದಾನೆ ಅಂತ ಕೇಳಬೇಡಿ, ನಾವೇ ಜೀವ ಅಂತ. ನಾವು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾವು ಜೀವರು. ಈ ಜೀವನು ಅಂದರೆ ನಾನು ಅಂತ ನೀವು ತಿಳ್ಕೊಳ್ಬೇಕು. ಜೀವನು
ಸುಷುಪ್ತಿ ಅವಸ್ಥೆಯಲ್ಲಿ 3 ಅವಸ್ಥೆ ಇದೆ: ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಸುಷುಪ್ತಿ ಅಂದರೆ ಏನು? ಗಾಢ ನಿದ್ದೆ ಅವಸ್ಥೆಯಲ್ಲಿ ಪರಬ್ರಹ್ಮನೊಂದಿಗೆ ಒಂದಾಗುತ್ತಾನೆ. ಇದನ್ನು ಫಸ್ಟ್ ತಿಳ್ಕೊಳ್ಬೇಕು. ಜೀವನು ಗಾಢ ನಿದ್ರೆಯಲ್ಲಿ ಪರಬ್ರಹ್ಮನೊಂದಿಗೆ ಒಂದಾಗುತ್ತಾನೆ. ಹಾಗಾಗಿ ಒಂದಾಗುವುದರಿಂದ ಈ ಜೀವನನ್ನು ಸ್ವಪಿತಿ ಅಂತ ಕರೀತಾರೆ, ಹಾಗೂ ಸತ್ಯುಕ್ತ ಎಂದೂ ಕರೆಯುತ್ತಾರೆ. ಅಂದರೆ ಸತ್ ಏನು? ಆತ್ಮ, ಪರಮಾತ್ಮ, ಅವನ ಜೊತೆಗೆ ಒಂದಾಗುತ್ತಾರೆ ಅಂತ. ಅಂದರೆ ಜೀವಾತ್ಮನು ತನ್ನ ಸ್ವಸ್ವರೂಪದಲ್ಲಿ ಆಗುತ್ತಾನೆ. ಹಾಗಾಗಿ ಸ್ವಪಿತಿ ಅಂತ ಹೇಳ್ತಾರೆ. ಇನ್ನೊಂದು ಮುಖ್ಯ ವಿಷಯ ಏನಂದರೆ, ಈ ಪ್ರಕೃತಿಯಲ್ಲಿ ಯಾವುದೂ ಹಿಂದಿರುಗುವುದಿಲ್ಲ. ನಾವು ಈ ಇಡೀ ಜಗತ್ತು 3 ಗುಣಗಳಿಂದಾಗಿದೆ ಎಂದು ಹೇಳಿದರೂ ಸಹ, ಯಾವುದು? ರಜೋಗುಣ, ತಮೋಗುಣ, ಸಾತ್ವಿಕ ಗುಣದಿಂದ ಆಗಿದೆ ಎಂದು ಹೇಳಿದರೂ ಸಹ, ಜ್ಞಾನ, ಕ್ರಿಯಾ ಹಾಗೂ ದ್ರವ್ಯ, ಈ 3 ಪ್ರಕೃತಿಯ ಎಕ್ಸ್ಪ್ರೆಷನ್ಗಳು, ತೋರ್ಪಡಿಸುವಿಕೆ. ಯಾವುದು? ಜ್ಞಾನ, ಕ್ರಿಯೆ ಹಾಗೂ ದ್ರವ್ಯ. ಹಾಗಾಗಿ ಇಡೀ ಜಗತ್ತು ಪ್ರಕೃತಿಯುಕ್ತವಾಗಿದೆ. ಹಾಗಾದರೆ ಭಗವಂತನು ಈ ಜಗತ್ತಿನಿಂದ ಬಹು ದೂರವಿದ್ದಾನೆ ಅಂತ ನಾವು ತಿಳಿಯಬಹುದು, ಅಂದರೆ ತಿಳಿಯಬಾರದು. ಏಕೆಂದರೆ ಪರಬ್ರಹ್ಮದಲ್ಲೇ ಅವ್ಯಕ್ತ ರೂಪದಿಂದ ಪ್ರಕೃತಿ ಇದೆ. ಈಗ ನೀವು ಪರಬ್ರಹ್ಮವು ಅವ್ಯಕ್ತ ಅಂತ ನಾವು ತಿಳ್ಕೊಂಡಾಗ, ಪ್ರಕೃತಿಯು ಅದು ಮಾಯೆಯಾಗಿ ಅದರಲ್ಲಿ ಸೇರಿದೆ. ವ್ಯಕ್ತ ರೂಪಕ್ಕೆ ಬಂದಾಗ, ಭಗವಂತ ಸಗುಣ ರೂಪಿಯಾಗಿ ತೋರಿ ಬಂದಾಗ, ತನ್ನ ಮಾಯೆಯಿಂದಾಗಿ ಈ ಜಗತ್ತನ್ನು ಪ್ರಕೃತಿ ಭಗವಂತನ ಆಣತಿಯಂತೆ ನಡೆಸ್ತಾ ಇರುತ್ತೆ. ಈವರೆಗೆ ಯಾರು ಸತ್ಗುಣ ಆಗಲಿ, ರಜೋಗುಣ ಆಗಲಿ, ತಮೋಗುಣ ಆಗಲಿ ಏನೆಂದು ಅದನ್ನು ನೋಡಲಿಲ್ಲ. ಅವುಗಳು ಕಾರ್ಯಾನುಮೇಯ, ಅಂದರೆ ಕಣ್ಣಿಗೆ ಕಾಣಿಸದಿದ್ದರೂ ಅವುಗಳಿಗೆ ತನ್ನದೇ ಆದ ಶಕ್ತಿ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಏನು ಅಂದರೆ, ನೀವು ಕಣ್ಣಿಗೆ ತೋರ್ಪಟ್ಟಿಲ್ಲದಿದ್ದರೂ ಅದಕ್ಕೆ ಶಕ್ತಿ ಇದೆ. ಉದಾಹರಣೆಗೆ ನೀರು ಬರೀ ಹರಿತಾ ಇಲ್ಲ, ನೀರಿನ ಒಳಗೆ ಅದರದ್ದೇ ಆದ ಒಂದು ಶಕ್ತಿ ಇದೆ. ಅಂದರೆ ಈಗ ತುಂಬ ನೀರು, ಸಾಗರದಿಂದ ಜಾಸ್ತಿ ನೀರು ಒಂದು ಕಡೆ ಸೇರಿದರೆ ಅದು ಯಾವ ಡಿಸ್ಟ್ರಕ್ಷನನ್ನು ಬೇಕಾದರೂ ಮಾಡಬಲ್ಲದು. ನೀರು ವೇವಾಗಿ, ಅಂದರೆ ಸುಂಟರ ಗಾಳಿಯನ್ನು ಕ್ರಿಯೇಟ್ ಮಾಡಿದಾಗ ಆ ಸುಂಟರ ಗಾಳಿಯಿಂದ ಏನು ಬೇಕಾದರೂ ಆಘಾತಗಳು ಆಗ್ಬೋದು. ಯಾಕೆ? ಅದರ ಒಳಗೆ ಒಂದು ಶಕ್ತಿ ಇದೆ, ನೀರಿನ ಒಳಗೆ ಒಂದು ಶಕ್ತಿ ಇದೆ. ಹಾಗೆಯೇ ಪರಮಾತ್ಮನು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳ ಜೊತೆಗೆ ಸೇರಿಕೊಂಡಾಗ ಈ ಜಗತ್ತು ಉಂಟಾಗಿದೆ. ಇದನ್ನು ಮಾಯಾಶಕ್ತಿ ಅಂತ ಹೇಳ್ತೇವೆ. ಮಾಯಾಶಕ್ತಿಯಾದ ಈ ತ್ರಿಗುಣಾತ್ಮಕವಾದ ಪ್ರಕೃತಿಗೆ ಸ್ವಂತ ಶಕ್ತಿ ಇಲ್ಲ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೂ ಪರಮಾತ್ಮನನ್ನು ಬಿಟ್ಟು ತಾನಾಗಿ ವರ್ತಿಸುವ ಶಕ್ತಿಯು ಅಥವಾ ಸ್ವಾತಂತ್ರ್ಯವು ಪ್ರಕೃತಿಗೆ ಇಲ್ಲ. ಆದುದರಿಂದ ಪರಬ್ರಹ್ಮವೇ ಉಪಾದಾನ ಕಾರಣ ಅಂತ ಈಗಲೂ ನಾವು ಹೇಳ್ಬೋದು. ಹಾಗಾಗಿ ಸತ್ ಎಂದರೆ ಪರಬ್ರಹ್ಮವೇ ಹೊರತು ಜಡ ಪ್ರಕೃತಿ ಅಲ್ಲ. ನೋಡಿ, ಮುಂದಿನ 10ನೇ ಸೂತ್ರ ಹೇಳುತ್ತೆ, ಗತಿ ಸಾಮಾನ್ಯಾತ್. ಎಲ್ಲ ಉಪನಿಷತ್ತುಗಳು ಪರಬ್ರಹ್ಮವೇ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣವೆಂದು ಹೇಳುತ್ತವೆ ಮತ್ತು ಒಪ್ಪುತ್ತವೆ. ಆತ್ಮನಿಂದ ಆಕಾಶ, ವಾಯು, ಅಗ್ನಿ ಹೀಗೆಲ್ಲ ಉಂಟಾಗತ್ತೆ ಅಂತ ಶ್ರುತಿಗಳು ಹೇಳುತ್ತವೆ. ಹಾಗಾಗಿ ಹೀಗೆ ನೋಡಿದರೂ ಭಗವಂತನೇ ಈ ಜಗತ್ತಿಗೆ ನಿಮಿತ್ತ ಕಾರಣವೂ ಹೌದು, ಉಪಾದಾನ ಕಾರಣವೂ ಹೌದು ಅಂತ ನಾವು ಒಪ್ಪಲೇಬೇಕಾಗತ್ತೆ. ಜಡ ಪ್ರಕೃತಿ ಜಗತ್ತಿಗೆ ಉಪಾದಾನ ಕಾರಣವಲ್ಲ. ಕೊನೆಯ ಸೂತ್ರದಲ್ಲಿ ಹೇಳ್ತಾರೆ, ಶ್ರುತತ್ವಾಚ, ಶ್ರುತಿಗಳು ಸಹ, ವೇದಗಳು ಸಹ ಸ್ಪಷ್ಟವಾಗಿ ಇದನ್ನೇ ಹೇಳುತ್ತಿರುವುದರಿಂದ ನಾವು ಒಟ್ಟಾರೆಯಾಗಿ
ಇಲ್ಲಿಯವರೆಗೆ ಏನು ನೋಡಿದೆವು ಅಂದರೆ ಈ ಜಗತ್ತಿಗೆ ಕಾರಣ ಪರಬ್ರಹ್ಮವೇ, ನಿಮಿತ್ತ ಕಾರಣವು ಪರಬ್ರಹ್ಮವೇ, ಉಪಾದಾನ ಕಾರಣವು ಪರಬ್ರಹ್ಮವೇ, ಸಂಬಂಧ ಕಾರಣ ಇನ್ಸ್ಟ್ರುಮೆಂಟಲ್ ಕಾರಣವು ಪರಬ್ರಹ್ಮವೇ. ಪರಬ್ರಹ್ಮವನ್ನು ಬಿಟ್ಟು ಇಲ್ಲಿ ಇನ್ನೇನೂ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು. ಈಗ ನೀವು ಪ್ರಕೃತಿ ಅಂದಾಗ ನೋಡಿ, ಈಗ ಸ್ವಲ್ಪ ನಾವು ನಮ್ಮತ್ತ ನಾವು ನೋಡ್ಕೊಳ್ಳೋಣ. ಈಗ ನಾವು ಪ್ರಕೃತಿ ಅಂತ ನೀವು ಹೊರಗೆ ನೋಡಿದಾಗ ಜಡ ಪ್ರಕೃತಿ ಕಾಣಿಸುತ್ತೆ. ಯಾವುದು ಹೇಳಿ? ಕಲ್ಲು, ಮಣ್ಣು, ಬೆಟ್ಟ, ನದಿ ಮುಂತಾದವು, ಮರಳು, ಇವೆಲ್ಲ ಜಡ ಪ್ರಕೃತಿಗೆ ಸೇರಿವೆ. ಅಲ್ಲಿ ಪ್ರಾಣಿಗಳು ಕಾಣಿಸ್ತವೆ, ಜೀವ ಇರುವ ವೃಕ್ಷಗಳು ಕಾಣಿಸ್ತವೆ. ಇದು ಪರ ಪ್ರಕೃತಿ, ಜೀವ ಇರೋದು ಪರ ಪ್ರಕೃತಿ ಅಂತ ಕಾಣಿಸುತ್ತೆ. ಈಗ ನೀವು ನಮ್ಮನ್ನು ನೋಡಿಕೊಂಡಾಗ ನೋಡಿ, ಈ ದೇಹ ನೀವು ಕಣ್ಣಿಗೆ ಕಾಣುವ ಈ ಸ್ಥೂಲ ದೇಹ ಪ್ರಕೃತಿಗೆ ಸಂಬಂಧಪಟ್ಟಿದೆ. ಇದರಲ್ಲಿರುವ ಇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಪ್ರಕೃತಿಗೆ ಸಂಬಂಧಪಟ್ಟಿವೆ. ಇಲ್ಲಿ ಬರುವ ಶಬ್ದ, ರೂಪ, ರಸ, ಗಂಧ ಇವೆಲ್ಲ ಪ್ರಕೃತಿಗೆ ಸಂಬಂಧಪಟ್ಟಿದೆ. ಆಯಿತಾ? ಆಮೇಲೆ ಸೂಕ್ಷ್ಮ ಈ ದೇಹದ ಒಳಗಿರುವ ಮನಸ್ಸು, ಬುದ್ಧಿ, ಅಂತಃಕರಣ ಎಲ್ಲವೂ ಪ್ರಕೃತಿಗೆ ಸಂಬಂಧಪಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಸ್ಥೂಲ ದೇಹ, ಅದರೊಳಗಿರುವ ಸೂಕ್ಷ್ಮ ದೇಹ, ಕಾರಣ ದೇಹ ಇವೆಲ್ಲವೂ ಪ್ರಕೃತಿಗೆ ಸಂಬಂಧಪಟ್ಟಿದೆ. ಹಾಗಾದರೆ ಇದರ ಒಳಗಿರೋವನು ಪರಮಾತ್ಮ. ಇಲ್ಲಿ ಹಾಗಾದರೆ ಪರಮಾತ್ಮ ಇಲ್ಲಿ ಒಳಗೆ ಮಾತ್ರ ಇದ್ದಾನೋ? ಹೊರಗೂ ಇದ್ದಾನೆ. ಹೊರಗೂ ಎಲ್ಲ ಕಡೆಯೂ ಎಲ್ಲ ಕಡೆಯಲ್ಲಿ ವಸ್ತುವಿನಲ್ಲಾಗಲಿ, ವಿಷಯದಲ್ಲಾಗಲಿ, ರೂಪದ ಹಿಂದೆ ಆಗಲಿ ಇರೋದು ಪರಮಾತ್ಮನೇ. ಅಂದರೆ ಜಗತ್ತಿನ ಜಡ ವಸ್ತುಗಳ ಮತ್ತು ಚೇತನ ವಸ್ತುಗಳ, ಜಡ ವಸ್ತುಗಳ ಹಿಂದೆ ಚೇತನ ರೂಪದಲ್ಲಿರುವನು ಪರಮಾತ್ಮನೇ. ಹಾಗಾಗಿ ನಾವು ಏನು ಹೇಳ್ತೇವೆ? ಭಗವಂತನು ಎಲ್ಲಿದ್ದಾನೆ ಅಂದರೆ ಎಲ್ಲ ಕಡೆ ಇದ್ದಾನೆ. ಭಗವಂತನು ಇಲ್ಲದ ಜಾಗವೇ ಇಲ್ಲ ಅಂತ ಅದಕ್ಕೆ ನಾವು ಹೇಳ್ತೇವೆ. ಆತ್ಮೀಯ ಮಿತ್ರರೇ, ಈ ವಿಡಿಯೋದಲ್ಲಿ ನಾವು ಏನು ನೋಡಿದೆವು ಅಂದರೆ, ಈ ಜಗತ್ತು ಮುಖ್ಯವಾಗಿ ನಾವು ನೋಡಿದ್ದು ಸಿದ್ಧಾಂತ ಏನು ಅಂದರೆ, ಈ ಜಗತ್ತಿನ ಸೃಷ್ಟಿಗೆ ನಿಮಿತ್ತ ಕಾರಣವು ಪರಮಾತ್ಮನೇ, ಉಪಾದಾನ ಕಾರಣವು ಪರಮಾತ್ಮನೇ, ಇನ್ಸ್ಟ್ರುಮೆಂಟಲ್ ಪರಮಾತ್ಮನೇ. ಇಲ್ಲಿ ಎಲ್ಲವೂ ಪರಮಾತ್ಮನೇ ಇರೋದು, ಪರಬ್ರಹ್ಮ ಒಂದೇ. ಅದು ವ್ಯಕ್ತವಾದಾಗ ಜಗತ್ತಾಗಿ ತೋರುತ್ತೆ. ಅದ್ವೈತ ಸಿದ್ಧಾಂತ ಹೇಳೋದು ಸ್ಪಷ್ಟವಾಗಿ ಏನು ಗೊತ್ತಾ? ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಅಂದರೆ ಅವ್ಯಕ್ತ ರೂಪಿಯಾದ ಪರಬ್ರಹ್ಮ ತತ್ವ ಮಾತ್ರ ಇತ್ತು, ಪರಬ್ರಹ್ಮ ಮಾತ್ರ ಇತ್ತು. ಇದು ವ್ಯಕ್ತವಾದಾಗ ಜಗತ್ತಾಗಿ ತೋರಿ ಬಂತು. ಹಾಗಾಗಿ ಈಗ ನಮ್ಮನ್ನು ನಾವು ಇದೇ ನೋಡಬೇಕು. ನಾವು ಮೂಲಭೂತವಾಗಿ ಪ್ರತ್ಯಗಾತ್ಮ. ಈ ಪ್ರತ್ಯಗಾತ್ಮನ ಮೇಲಿರುವ ಹೊದಿಕೆಗಳು ಈ ದೇಹ, ಮನಸ್ಸು, ಬುದ್ಧಿ, ಅಂತಃಕರಣ ಮುಂತಾದವು. ನೀನು ಯಾರು ಅಂತ ಪ್ರಶ್ನೆ ಬಂದಾಗ ಪಾರಮಾರ್ಥಿಕ ಉತ್ತರ ಏನು ಅಂದರೆ, ನಾನು ಪ್ರತ್ಯಗಾತ್ಮ. ಈ ಜಗತ್ತು ಏನು ಅಂತ ಪ್ರಶ್ನೆ ಬಂದರೆ ಪಾರಮಾರ್ಥಿಕ ಉತ್ತರ ಏನು ಅಂದರೆ, ಈ ಜಗತ್ತು ಪರಬ್ರಹ್ಮ, ಬ್ರಹ್ಮನ್ ಅನ್ನುತ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಆತ್ಮೀಯ ಮಿತ್ರರೇ, ನಿಮಗೇನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಆವಾಗ ನಾನು ಮುಂದಿನ ವಿಡಿಯೋದಲ್ಲಿ ಆ ವಿಚಾರವನ್ನು ನಿಮಗೆ ಸ್ವಲ್ಪ ಸವಿಸ್ತರವಾಗಿ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.